ನಮಸ್ಕಾರ. ಉತ್ತರ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕು ಹಾಗೂ ಹುಮ್ನಾಬಾದ್ ಮತಕ್ಷೇತ್ರದ ಪಾಂಡರಗೇರ ಗ್ರಾಮದ ರಸ್ತೆ ಇದೀಗ ಸಂಪೂರ್ಣ ಹಾಳಾಗಿದ್ದು ಎಲ್ಲೆಂದರಲ್ಲೇ ಗುಂಡಿಗಳು ಬಾಯಿ ತೆರೆದು ನಿಂತಿವೆ. ವಾಹನ ಸವಾರರು ಸೇರಿ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಂತೂ ವಾಹನ ಸವಾರರು ತಮ್ಮ ಜೀವವನ್ನ ಕೈಯಲ್ಲಿ ಹಿಡಿದು ಚಲನೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಕೂಡಲೇ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಸಮಸ್ಯೆ ಬಗೆಹರಿಸಬೇಕೆಂದು ಸಾರ್ವಜನಿಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಲವು ವರ್ಷಗಳಿಂದ ರಸ್ತೆ ಗುಂಡಿಗಳು ಬಿದ್ದಿದ್ದು ಜನಬೀಡ ಪ್ರದೇಶ ಇದಾಗಿದೆ. ರಸ್ತೆಯಲ್ಲಿ ಗುಂಡಿಗಳು ಅಥವಾ ಗುಂಡಿಗಳಲ್ಲಿ ರಸ್ತೆಯೋ ಎನ್ನುವಂತೆ ಭಾಸವಾಗ್ತಿದ್ದು ಕೂಡಲೇ ಈ ರಸ್ತೆಯನ್ನು ದುರಸ್ತಿ ಮಾಡಿಕೊಡಿ ಎಂದು ಇಲ್ಲಿನ ಯುವಕ ಚಂದ್ರಶೇಖರ್ ಮನವಿಯನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಾದರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ರಸ್ತೆ ಸಮಸ್ಯೆ ಬಗೆಹರಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಮಸ್ಕಾರ ಫ್ರೆಂಡ್ಸ್, ಇದು ಬಸವ ಕಲ್ಯಾಣ ತಾಲೂಕ ಪಂಡ್ರಗೆರೆ ಗ್ರಾಮ. ಇದು ಒಂದ್ ಸಣ್ಣ ಹಳ್ಳಿ ಅದ. ಇಲ್ಲಿ ರೋಡ್ ನೋಡ್ರಿ ಎಷ್ಟು ದುರಸ್ತಿ ಆಗ್ಯದ ಅಂತಂದ್ರ ಫುಲ್ ಎಲ್ಲಾ ರೋಡ್ ಕೆಟ್ಟ ಹೋಗ್ಯದ. ಇಲ್ಲಿ ನೋಡ್ರಿ ಒಂದೊಂದ್ ಖಡ್ಡ ಬಿದ್ದು ಹೋಗ್ಯಾವ. ಇಲ್ಲೆಲ್ಲ ಇಟ್ಟಿ ಟ್ಯಾಗ್ ಅವ. ರೋಡ್ ಎಲ್ಲ ಫುಲ್ ಹಾಳಾಗ್ಯದ. ಈಗ ನಾವೆಲ್ಲಾ ಮನವಿ ಮಾಡ್ಕೊಳತ್ತೇವ್. ನಮ್ಮಲ್ಲಿನ ಶಾಸಕರಿಗೆ ಮನವಿ ಮಾಡ್ಕೊಳತ್ತಿದೇವಿ. ಎಲ್ಲರಿಗೆ ನಮ್ ಶಾಸಕರಿಗೆ ಆಲ್ರೆಡಿ ಈಗ ನಾವೆಲ್ಲ ಹೇಳಿದೇವ್ ಮಾಡಿದೇವಿ. ಏನೂ ಇದು ಮಾಡ್ಲತ್ತಿಲ್ಲ. ಈಗ ಆಲ್ವೆಸ್ಟ್ ನಂಬಲ್ಲಿ ರೋಡ್ ನೋಡ್ರ ಯಾರೋ ಒಂದು ಡೆಲಿವರಿ ಪೇಷಂಟ್ ಅಥವಾ ಯಾರೇ ಇರ್ಲಿ ಅವ್ರಿಗೆ ನಾವು ಇಲ್ಲಿಂದ ಹುಮ್ನಾಬಾದ್, ನಮಗ್ ನಿಯರ್ ಬೈ ಹುಮ್ನಾಬಾದ್ ಆಯ್ತದ. ಅಲ್ಲಿ ನಾವ್ ಏನಾದ್ರು ಕರ್ಕೊಂಡ್ ಹೋಗ್ಬೇಕು ಅಂತಂದ್ರ ಆ ಪೇಷಂಟಿಗೆ ಇಲ್ಲೇ ಡೆಲಿವರಿ ಆಗೋ ಚಾನ್ಸಸ್ ಅಷ್ಟು ಖರಾಬ್ ಪರಿಸ್ಥಿತಿ ಬಂದದ ನಮ್ಮ ಊರಾಗ ರೋಡ್. ಎಲ್ಲರಿಗೆ ಮನವಿ ಮಾಡಿದೇವ್ ನಾವು, ಯಾರೂನೇ ಹೊಂಟಿಲ್ಲ. ಇಲ್ಲಿ ನೋಡ್ಬೋದು ನೀವು, ಬರ್ರಿ. ಇದು ರೋಡ್ ಅಂತಾರ ಏನು ಫುಲ್ ಎಲ್ಲ ಹಿಂಗೆಲ್ಲ ಇಲ್ಲ. ರೋಡಿನ ಬಾಜು ಎಲ್ಲ ಕಾಲುವೆ ಇಲ್ಲ, ಏನಿಲ್ಲ. ಈಗ ಮಳೆ ಬರೋ ಟೈಮ್ನಾಗ ಒಂದು ವಿಡಿಯೋ ಮಾಡೀನಿ ನಾನು. ಇದೆಲ್ಲ ನೋಡ್ರಿ ನೀವು, ಫುಲ್ ಎಲ್ಲ ಒಂದು ನದಿ ನಿಂತಂಗ ನಿಂತದ. ಇದೆಲ್ಲ ಏನ್ ಇಂಥದ್ರೊಳಗ ಹ್ಯಾಂಗ ನಮ್ಮ ಊರಿಗೆ ಯಾರ ಬರೋರಿದ್ರೆ ಹ್ಯಾಂಗ ಬರ್ಬೇಕು, ಎಷ್ಟು ಪ್ರಾಬ್ಲಮ್ ಆಲತ್ತದ ನೋಡ್ರಿ. ಸ್ವಲ್ಪ ನೋಡಿ ಎಲ್ಲ ನಮ್ಮ ಊರ್ ಜನರು ಎಲ್ಲ ಏನದ ಮುಂದ ಒಂದು ಮಾತಾಡಿ ಏನದ ದೊಡ್ಡವರೆಲ್ಲ ನಿಂತಿ ಆಲ್ವೆಸ್ಟ್ ಯುವಕರು ಮುಂದಾದರೆ ಇದು ಕಾರ್ಯಕ್ರಮ ಏನದ ಇದು ಮುಂದ ಯುವಕರು ಎಲ್ಲರೂ ಬಂದು ಒಗ್ಗಟ್ಟಾಗಿ ಮಾಡ್ಸರ ಇದು ರೋಡ್ ನಮ್ಮ ಊರಿಗೆ ಬಿ ಶಿಸ್ತ ಆಯ್ತದ. ಬರ್ರಿ ಮಾಡ್ರಿ. ಏನದ ಇದು ನೋಡ್ರಿ, ಇಲ್ಲಿ ಫುಲ್ ಇಲ್ಲಿ ಹಿಡ್ದು ಅಲ್ಲಿ ಮ್ಯಾಲೆ ಹಿಡ್ದು ನಮ್ಮ ಊರಿಗೆ ಯಾರ ಬರೋದಿತ್ತು ಮಾಡೋದಿತ್ತು ಅಂದ್ರೆ ಆ ಕಡೆ ನೋಡ್ರಿ, ಅಲ್ಲಿ ಬಿ ಫುಲ್ ಎಲ್ಲ ಡ್ಯಾಮೇಜ್ ಆಗ್ಯದ. ಮನಿಗಳವ ಹ್ಯಾಂಗ್ ಬರ್ಬೇಕು ಹ್ಯಾಂಗಿಲ್ಲ. ರಾಜ್ಯದಲ್ಲಿ ಹಿಂದುಳಿದ ವರ್ಗ ಹಾಗೂ ಮಹಿಳೆಯರಿಗೆ ಸಚಿವ ಸಂಪುಟದಲ್ಲಿ ನ್ಯಾಯ ನೀಡಿದ್ದು ರಾಜ್ಯ ಸರ್ಕಾರಕ್ಕೆ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಆಗ್ರಹಿಸಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡ ಅವಣ್ಣ ಮ್ಯಾಕರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಹಿಂದುಳಿದ ವರ್ಗದ ನಾಯಕರಿಗೆ ಪದೇ ಪದೇ ಅವಮಾನ ಮಾಡಲಾಗ್ತಿದೆ ಎಂದು ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಪದಾಧಿಕಾರಿ ಅವಣ್ಣ ಮ್ಯಾಕರಿ ಆರೋಪವನ್ನ ಮಾಡಿದ್ದಾರೆ. ಶಾಸಕ ಮಂಕಾಳ ವೈದ್ಯ ಅವರಿಗೆ ಘೋಷಣೆ ಮಾಡಿದಂತಹ ಸಚಿವ ಸ್ಥಾನವನ್ನ ಹಿಂಪಡೆದಿರುವುದನ್ನು ತೀವ್ರ ಖಂಡಿಸಿದ್ದಾರೆ. ಇನ್ನು ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನು ಕೂಡ ಪಟ್ಟಿಯಿಂದ ಕೈ ಬಿಟ್ಟಿರುವುದು ಮಹಿಳೆಯರಿಗೆ ಹಾಗೂ ಹಿಂದುಳಿದ ವರ್ಗಕ್ಕೆ ಮಾಡಿದ ಅಪಮಾನ ಎಂದು ಆಕ್ರೋಶ ವ್ಯಕ್ತವಾಗ್ತಿದೆ. ಕೋಲಿ ಕಬ್ಬಲಿಗ ಸಮುದಾಯಕ್ಕೆ ಸಚಿವ ಸಂಪುಟದಲ್ಲಿ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕು ಎಂದು ಒತ್ತಾಯ ಮಾಡಲಾಗ್ತಿದೆ. ಇಬ್ಬರನ್ನು ತಕ್ಷಣ ಸಚಿವ ಸಂಪುಟಕ್ಕೆ ಸೇರಿಸಬೇಕು, ಇಲ್ಲದಿದ್ದರೆ ರಾಜ್ಯ ವ್ಯಾಪ್ತಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡುವ ಸರ್ಕಾರವೇ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ನ್ಯಾಯ ನೀಡಿಲ್ಲ ಎಂದು ಟೀಕೆ ಮಾಡಲಾಗ್ತಿದೆ. ಅವಣ್ಣ ಮ್ಯಾಕ್ರಿ ಅವರು ಸರ್ಕಾರ ಕೂಡಲೇ ತೀರ್ಮಾನ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ನಿನ್ನೆ ನಡೆದ 2ನೇ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಏನು ಹಿಂದುಳಿದ ವರ್ಗಕ್ಕೆ ಮತ್ತು ಶೋಷಿತ ವರ್ಗಕ್ಕೆ ಸೇರಿದಂಥ ನಮ್ಮ ಸಮಾಜದ ಮಂಕಾಳ ವೈದ್ಯ ಇವರನ್ನು ಪಟ್ಟಿಯಲ್ಲಿ ಹೆಸರಿದ್ದರೂ ಕೂಡ ಇವತ್ತು ಸ್ವತಃ ಮುಖ್ಯಮಂತ್ರಿಯವರು ತಮ್ಮ ಏನು ಕಾರ್ನಲ್ಲಿ ಕರೆದುಕೊಂಡು ಹೋಗಿ ನಡು ರಸ್ತೆಯಲ್ಲಿ ಅವರು ಇಲ್ಲ 2ನೇ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂತ ತಿಳ್ಕೊಂಡು ಇವತ್ತು ಅವರನ್ನು ಕೆಳಗಿಳಿಸಿ ಏನು ಎಸ್ ಮಲ್ಲಿಕಾರ್ಜುನ ಅವರಿಗೆ ಮಂತ್ರಿ ಮಾಡಿರೋದನ್ನು ನಾವು ಬಲವಾಗಿ ಖಂಡಿಸ್ತೀವಿ. ಇದು ಕೇವಲ ಒಬ್ಬ ಮಂಕಾಳ ವೈದ್ಯರಿಗೆ ಮಾಡಿದಂಥ ಅನ್ಯಾಯ ಅಲ್ಲ,
ಇದು ಇಡೀ ನಮ್ಮ ಸಮಾಜಕ್ಕೆ ಮಾಡಿದಂಥ ಒಂದು ಅಪಮಾನ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 40 ಲಕ್ಷ ಜನಸಂಖ್ಯೆ ಇರುವಂಥ ಈ ಸಮುದಾಯಕ್ಕೆ 92 ಮತಕ್ಷೇತ್ರಗಳಲ್ಲಿ ಇವತ್ತು ನಿರ್ಣಾಯಕ ಪಾತ್ರ ವಹಿಸುವಂಥ ಈ ಸಮಾಜಕ್ಕೆ ಈ ಹಿಂದಿನ ರಾಜಕಾರಣದ ಇತಿಹಾಸ ತೆಗೆದು ನೋಡಿಕೊಂಡ್ರೆ ಪ್ರತಿಯೊಂದರಲ್ಲಿಯೂ ಕೂಡ ಇವತ್ತಿನ ದಿವಸ ಸಚಿವ ಸಂಪುಟದಲ್ಲಿ ಒಬ್ಬರು ಮಂತ್ರಿ ಇರ್ತಿತ್ತು. ಅದರಂತೆ ಇವರನ್ನು ಕೂಡ ಏನು ಅವರ ಪಕ್ಷದ ಹೈಕಮಾಂಡ್ ಇವರನ್ನು ಏನು ಮಂತ್ರಿಮಂಡಲದಲ್ಲಿ ಕೊಟ್ಟಿತ್ತು. ಆದರೆ ಕೆಲವರ ಕುತಂತ್ರದಿಂದ ಈ ಸಮಾಜಕ್ಕೆ ಅನ್ಯಾಯ ಅಪಮಾನ ಮಾಡಬೇಕೆನ್ನುವಂಥ ದುರುದ್ದೇಶದಿಂದ ಇವರನ್ನು ಕೈ ಬಿಟ್ಟಿರುವುದು ಬಹಳ ಖಂಡನೀಯ. ಆದ್ದರಿಂದ ಕೂಡಲೇ ಅವರನ್ನು ಸಚಿವ ಸಂಪುಟದಲ್ಲಿ ಮರು ಸೇರ್ಪಡೆ ಮಾಡಬೇಕು, ಇಲ್ಲವಾದಲ್ಲಿ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ. ಅದರಂತೆ ಇವತ್ತಿನ ದಿವಸ ಅದೇ ಹಿಂದುಳಿದ ವರ್ಗದ ಒಂದು ಕುರುಬ ಸಮಾಜದ ಮಹಿಳೆಯಾದಂಥ ನಮ್ಮ ಗಾಯತ್ರಿ ಶಾಂತೇಗೌಡರನ್ನು ಕೂಡ ಅದೇ ಮಾದರಿಯಲ್ಲಿ ಇವತ್ತು ಲಿಸ್ಟ್ನ ಹೆಸರಿದ್ರೂ ಕೂಡ ಇವತ್ತು ಅವ್ರಿಗೆ ಕರೆಸಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಬೇಡ್ರಿ ಅಂತೇಳಿ ಹೇಳಿದ್ದು ಇಡೀ ಹಿಂದುಳಿದ ವರ್ಗಕ್ಕೆ ಅಲ್ಲದೆ ಇಡೀ ಕರ್ನಾಟಕದ ಒಂದು ಸಮಸ್ತ ಒಂದು ಮಹಿಳೆಯರಿಗೆ ಮಾಡಿದಂಥ ಒಂದು ಅಪಮಾನ ಮತ್ತು ಅನ್ಯಾಯ ಆಗಿದೆ. ಆದ್ದರಿಂದ ಅವರನ್ನು ಕೂಡ ಇವತ್ತು ಕೂಡಲೇ ಸೇರ್ಪಡೆ ಮಾಡಬೇಕು. ಮಾತೆತ್ತಿರಿ ಇವತ್ತು ನಾರಿ ಶಕ್ತಿ, ಮಹಿಳಾ ಮೀಸಲಾತಿ, ಮಹಿಳಾ ಸ್ವಾವಲಂಬಿ, ಗೃಹಲಕ್ಷ್ಮಿ ಅಂದಂಥ ಡೊಂಬರಾಟ ಮಾಡ್ತಿರುವಂಥ ಸರ್ಕಾರ ಇವತ್ತು ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಒಂದು ಜವಾಬ್ದಾರಿ ನಿರ್ವಹಿಸಲು ಕೂಡ ಇವತ್ತು ದಿವಸ ಮಹಿಳೆಯರಿಗೆ ತಿಳ್ಬೇಕನ್ನುವಂಥ ಒಂದು ಕನಿಷ್ಠ ಜ್ಞಾನ ಇರಲಾರ ಸರ್ಕಾರ ಇದು. ಆದ್ದರಿಂದ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರ ಹಿಂದುಳಿದ ವರ್ಗದವರಿಗೆ ಇದೇ ರೀತಿ ಮುಂದುವರೆದ್ರ ಇವತ್ತು ಅವರಿಗೆ ತಕ್ಕ ಪಾಠವನ್ನು ಹಿಂದುಳಿದ ವರ್ಗದವರು ಮತ್ತು ಮಹಿಳೆಯರು ಕಲಿಸಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಇವತ್ತಿನ ದಿವಸ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ಒಂದೆಡೆ ಬರಗಾಲ ತಾಂಡವಾಡ್ತಿದ್ರೆ ಇನ್ನೊಂದೆಡೆ ಮಳೆ ಇಲ್ಲದೆ ಜನರು ಕಂಗಲಾಗಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಹಕ್ಕಿ ಜ್ವರ ಆತಂಕ ಕೂಡ ಶುರುವಾಗಿದೆ. ಕೊಪ್ಪಳ ನಗರದ ಹೃದಯ ಭಾಗದಲ್ಲಿ ನೂರಾರು ಹಕ್ಕಿಗಳು ಸಾವನ್ನಪ್ಪುತ್ತಿವೆ. ಇನ್ನು ಇತ್ತ ನಗರದಲ್ಲಿ ಜನರಿಗೆ ಹಕ್ಕಿ ಜ್ವರದ ಆತಂಕ ಕೂಡ ಶುರುವಾಗಿದೆ. ಕೊಪ್ಪಳದಲ್ಲಿ ಕಳೆದ 3 ತಿಂಗಳಿಂದ ಕೊಪ್ಪಳದ ನಗರಸಭೆ ಹಿಂಭಾಗದ ಮರದಲ್ಲಿ ಸಾವಿರಾರು ಬೆಳ್ಳಕ್ಕಿಗಳ ಹಿಂಡು ಗೂಡು ಕಟ್ಟಿಕೊಂಡು ಮೊಟ್ಟೆ ಇಟ್ಟು ಸಂಸಾರ ಹೂಡಿದ್ವು. ಆದ್ರೆ ಕಳೆದ 1 ವಾರದಿಂದ ಪ್ರತಿನಿತ್ಯ 10 ಹಕ್ಕಿಗಳು ಸತ್ತು ಬೀಳ್ತಿವೆ. ಅಸ್ವಸ್ಥಗೊಂಡಿರುವ ನೂರಾರು ಹಕ್ಕಿಗಳು ಹಾರಲಾರದ ಪರಿಸ್ಥಿತಿಗೆ ತಲುಪಿವೆ. ಹಕ್ಕಿಗಳ ಈ ಸಾವಿನಿಂದ ಜನರಿಗೆ ಹಕ್ಕಿ ಜ್ವರದ ಆತಂಕ ಇದೀಗ ಶುರುವಾಗಿದೆ. ಒಂದೆಡೆ ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ಬರಗಾಲ ಆವರಿಸಿದ್ರೆ ಇದರ ನಡುವೆ ಇದೀಗ ಈ ರೀತಿ ಸಾಲು ಸಾಲು ಬೆಳ್ಳಕ್ಕಿಗಳು ನಿಗೂಢವಾಗಿ ಸಾಯ್ತಿರುವುದು ಸಾರ್ವಜನಿಕರಲ್ಲಿ ಹಕ್ಕಿ ಜ್ವರದ ಭೀತಿಯನ್ನ ಹುಟ್ಟುಹಾಕಿದೆ. ಮರದಲ್ಲಿದ್ದ ನೂರಾರು ಹಕ್ಕಿಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಹಕ್ಕಿಗಳು ಈಗಾಗಲೇ ಅಸ್ವಸ್ಥಗೊಂಡಿವೆ. ಒಂದೊಂದಾಗಿ ನೆಲಕ್ಕೆ ಬೀಳ್ತಿವೆ. ಹಾರಾಡುವುದಕ್ಕೆ ಆಗದೆ ಸಂಕಷ್ಟವನ್ನ ಎದುರಿಸ್ತಿವೆ. ವಿಪರ್ಯಾಸವೇನೆಂದ್ರೆ ಕಣ್ಣೆದುರೇ ದಿನವೂ ಹಕ್ಕಿಗಳು ಸತ್ತು ಬೀಳ್ತಿದ್ರು ಕೂಡ ನಗರಸಭೆ ಅಧಿಕಾರಿಗಳಾಗಲಿ ಅಥವಾ ಪಶುಸಂಗೋಪನಾ ಇಲಾಖೆಯವರಾಗಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸುವ ಗೋಜಿಗೆ ಹೋಗ್ತಿಲ್ಲ. ಮೃತಪಟ್ಟಂತಹ ಹಕ್ಕಿಗಳ ರಕ್ತ ಅಥವಾ ಸ್ಯಾಂಪಲ್ ಸಂಗ್ರಹಿಸಿ ತಪಾಸಣೆಗೆ ಕಳಿಸುವ ಕೆಲಸವೂ ಕೂಡ ಇಲ್ಲಿ ನಡೆದಿಲ್ಲ. ನಗರಸಭೆ ಹಿಂಭಾಗವೇ ಘಟನೆ ನಡೆದಿದ್ರೂ ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಲ್ಲದೆ ಸ್ಥಳೀಯರು ಮಾಹಿತಿ ನೀಡಿದ್ರು ಕೂಡ ನಾವು SIR ಕೆಲಸದಲ್ಲಿ ಬ್ಯುಸಿ ಇದ್ದೇವೆ ಅಂತಿದ್ದಾರೆ. ಹೀಗಾಗಿ ಇದು ಸಹಜವಾಗಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಹಕ್ಕಿಗಳ ನಿರಂತರ ಸಾವಿಗೆ ಜನರಲ್ಲಿ ಆತಂಕ ಮನೆ ಮಾಡಿದ್ದು ಆರೋಗ್ಯ ಇಲಾಖೆ, ಪಶುಸಂಗೋಪನಾ ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳು ಕೂಡಲೇ ಇದರ ಬಗ್ಗೆ ಪರಿಶೀಲನೆಯನ್ನ ಮಾಡಬೇಕು. ಅಲ್ಲದೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೋಳಿ ಫಾರ್ಮ್ಗಳಿವೆ. ಇದೀಗ ಈ ಹಕ್ಕಿ ಜ್ವರದ ಆತಂಕ ಎಲ್ಲರಲ್ಲೂ ಕೂಡ ಮನೆ ಮಾಡಿದ್ದು ಜೊತೆಗೆ ಭಯ ಕೂಡ ಆವರಿಸಿದೆ. ಕಲಬುರಗಿ ಜಿಲ್ಲೆಯ ಪ್ರತಿಭಾವಂತ ಸ್ಪೀಡ್ ಸ್ಕೇಟರ್ ಸಂಜನಾ ಬಿ ಪಾಟೀಲ್ ರಾಷ್ಟ್ರ ಮಟ್ಟದಲ್ಲಿ ಮತ್ತೊಮ್ಮೆ ಮಿಂಚಿದ್ದಾರೆ. ಪುದುಚೇರಿಯಲ್ಲಿ ನಡೆದಂತಹ 13ನೇ ಓಪನ್ ರಾಷ್ಟ್ರೀಯ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 2 ಪದಕಗಳನ್ನು ಗೆದ್ದು ಜಿಲ್ಲೆಯ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಾರೆ. ಜುಲೈ 30ರಿಂದ ಆಗಸ್ಟ್ 3ರವರೆಗೆ ಪುದುಚೇರಿಯಲ್ಲಿ ನಡೆದಂತಹ 13ನೇ ಓಪನ್ ರಾಷ್ಟ್ರೀಯ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕಲಬುರಗಿಯ ಸಂಜನಾ ಬಿ ಪಾಟೀಲ್ ಅದ್ಭುತ ಪ್ರದರ್ಶನವನ್ನು ನೀಡಿ 15 ಕಿಲೋಮೀಟರ್ ರಸ್ತೆ ಎಲಿಮಿನೇಷನ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಹಾಗೂ 5 ಕಿಲೋಮೀಟರ್ ರಿಂಗ್ ಪಾಯಿಂಟ್ಸ್ ರೇಸ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಕಲಬುರಗಿ ನಗರದ ಅಪ್ಪ ಕಾಲೇಜಿನಲ್ಲಿ ಶಿಕ್ಷಣ
ಪಡೆಯುತ್ತಿರುವ ಸಂಜನಾ ಓದಿನ ಜೊತೆಗೆ ಸ್ಕೇಟಿಂಗ್ ಕ್ಲಬ್ನಲ್ಲಿ ತರಬೇತುದಾರ ಸ್ಮೃತಿ ಅವರ ಮಾರ್ಗದರ್ಶನದಲ್ಲಿ ಅಭ್ಯಾಸವನ್ನ ನಡೆಸುತ್ತಿದ್ದಾರೆ. ದೇಶದ ವಿವಿಧ ರಾಜ್ಯಗಳ ಸ್ಪರ್ಧಿಗಳ ನಡುವೆ ಅತ್ಯುತ್ತಮ ಪ್ರದರ್ಶನ ನೀಡಿ ಮತ್ತೊಮ್ಮೆ ತಮ್ಮ ಪ್ರತಿಭೆಯನ್ನು ಅವರು ಸಾಬೀತುಪಡಿಸಿದ್ದಾರೆ. 2023ರ ರಾಷ್ಟ್ರೀಯ ರ್ಯಾಂಕಿಂಗ್ ಚಾಂಪಿಯನ್ಶಿಪ್ನಲ್ಲೂ ಕೂಡ ಪದಕ ಗೆದ್ದಿದ್ದ ಸಂಜನಾ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಹಲವು ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 30th ನ್ಯಾಷನಲ್ ರ್ಯಾಂಕಿಂಗ್ ಓಪನ್ ನ್ಯಾಷನಲ್ ರ್ಯಾಂಕಿಂಗ್ ಇತ್ತು ಪಾಂಡಿಚೇರಿ ಅಲ್ಲಿ 4 days ಇವೆಂಟ್ 31st ಹಿಡಿದು 2nd ತನಕ. ಆ್ಯಂಡ್ ನಾನು 4 ಇವೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದ್ರಾಗ 15,000 ರೋಡ್ ಎಲಿಮಿನೇಷನ್ ಮತ್ತು 5K ಪಾಯಿಂಟ್ಸ್ ಟ್ರ್ಯಾಕ್ ಎಲಿಮಿನೇಷನ್ದಾಗ 15,000 ರೋಡ್ ಎಲಿಮಿನೇಷನ್ಗೆ 2nd ಮೆಡಲ್ ಬಂತು ಮತ್ತು 5,000 ಟ್ರ್ಯಾಕ್ ಎಲಿಮಿನೇಷನ್ದಾಗ 3rd ಮೆಡಲ್ ಬಂತು. ನನ್ನ ಕೋಚ್ ಮತ್ತು ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟ್ ಇರಲಾರ್ದೆ ನಾನು ಇಲ್ಲಿ ತನಕ ಬರ್ತದೆ. ಯಾವ ರೀತಿ ಎಲ್ಲ ಇಲ್ಲಿ ತರಬೇತಿ ಪಡಿತಿದ್ದಿ? ಯಾರು ತರಬೇತಿ ಕೊಟ್ಟರು? ಹೆಂಗೆ? ಕೋಚ್ ಶ್ರುತಿ ಮ್ಯಾಮ್ ಮತ್ತು ಜಯಕುಮಾರ್ ಸರ್, ಇವರಿಬ್ರು ಕಾನ್ಸ್ಟೆಂಟ್ ಎಫರ್ಟ್ಸ್ಲಿಂದ ಇವತ್ತು ಇವರೆಲ್ಲರೂ ಇಲ್ಲಿದ್ದಾರೆ. ಇಲ್ಲಾಂದ್ರೆ ಇವರಿಬ್ರು ಇದ್ದಿದ್ದಂದ್ರೆ ಗುಲ್ಬರ್ಗದಾಗ ಸ್ಕೇಟಿಂಗ್ ಇರ್ತಿದ್ದಿಲ್ಲ. ಅವ್ರಲಿಂತ ನಾವೆಲ್ಲರೂ ಇಲ್ಲಿ ತನಕ ಬಂದಿದ್ವಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈಗ ಹೆಂಗೆ ಅನಿಸ್ತದೆ 2 ಮೆಡಲ್ ಬಂದಾವ ನಿಂಗೆ? ಭಾಳ ಗ್ರೇಟ್ಫುಲ್ ಅನಿಸ್ತು. ಇದಕ್ಕಿಂತ ಮುಂಚೆ ಒಂದು ಮೆಡಲ್ ಬಂದಿತ್ತು ರಾಷ್ಟ್ರದಾಗ, ಅದು ಬಂದಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಈಗ ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಅಂದರೆ ಅವಾಗಿನಕಿನ್ನ ಈಗ ಭಾಳ ಬೆಳೆದು ಸ್ಕೇಟಿಂಗ್ ಗುಲ್ಬರ್ಗದಾಗ. ಸೊ ಅದಕ್ಕೆ ಭಾಳ ಥ್ಯಾಂಕ್ಫುಲ್ ಅಂತ. ಓಕೆ, ಈಗ ನೀ 2 ಗೋಲ್ಡ್ ಮೆಡಲ್ ಬಂದಾವ ಅಂತೇಳಿ ನಿಮ್ಮ ಓಣಿದವರು ನಿಮ್ಮವರು ಎಲ್ಲರೂ ತಂದು ಹೂಗು ಚಪಟ್ಟು ಇದು ಮಾಡತ್ತೆ, ಹೆಂಗೆ ಖುಷಿ ಅನಿಸ್ತದೆ? ಇದು ಆ್ಯಕ್ಚುಲಿ ನಂಗೆ ಗೊತ್ತೇ ಇರಲಿಲ್ಲ ಇದೆಲ್ಲ ಪ್ಲ್ಯಾನ್ ಮಾಡಿದ್ದು. ಸೊ ಸ್ವಲ್ಪ ಸರ್ಪ್ರೈಸ್ ಆಯಿತು ಆ್ಯಂಡ್ ಭಾಳ ಖುಷಿ ಆಯಿತು. ಬೇರೆಯವರಿಗೆ ಏನು ಹೇಳ್ತೀರಿ? ಸಂಜನಾ ಬಸವರಾಜ್ ಪೊಲೀಸ್ ಪಾರ್ಟಿ. ಮತ್ತೆ ಎಷ್ಟು ಟೈಮ್ ಇರುತ್ತೆ ಅದಕ್ಕೆ? Yes, exactly. So there were 21 states who had participated in this event altogether, and 1,400 participants were there in this event. And there were different races. So Sanjana is a long racer, so she does long events. So she did 5 kilometer, 15 kilometer, 1 kilometer races and all. And there will be short event also. But since she is a long skater, she participated in long event. ಯಾವ ಇದರಲ್ಲಿ 2 ಗೋಲ್ಡ್ ಮೆಡಲ್ ಬಂದ? ಸೆಕೆಂಡ್ ಎಷ್ಟು Not ಕಿಲೋಮೀಟರ್? gold, sir. It is a second position in 15 kilometer road event and the third position in 5 kilometer track event. So these were the 2 medals which she has won. ಈ ಇದರಲ್ಲಿ ಎಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿದ್ರು? 1,400 participants. ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡ್? No, like that, in her age group, in senior age group, women age group, the participation will be less. But she was with all the Asian medalists and national medalists, so it was kind of pride for her to participate with athletes of that elite level. So winning with them in itself is a very great thing because we don't have any proper infrastructure here in Gulbarga. So without infrastructure, she has been practicing for the last 12 years, and lot of support and dedication from her parents and her effort, and all together everyone's effort we could win this. ಪೋಷಕರು ಏನು ಹೇಳತ್ತೀರಿ? ಮಹಿಳೆಯರು SLC PUC ಹೋದ್ರೆ ಸ್ಕೂಲ್ ಬಿಡಿಸ್ತಾರೆ, ಈಗ ಸ್ಪೋರ್ಟ್ಸಿಗೆ ಸಿಕ್ಕಾಪಟ್ಟೆ ಆದ್ಯತೆ ನೀಡ್ತಿದ್ದಾರೆ. Yes, that is one thing which I want to tell to parents, because as soon as the kid enters 9th and 10th standard, parents just stop their sports and they think that the kid can do better in academics. So it's not like that. Doing 2 hours of sports in the morning or evening doesn't cause any issue to their academics. So all the kids who have been training from my club and who have been through 10th standard, 12th standard and been the sport, they have not scored any less than other kids who have been only studying. So I don't think it's a misconception that sports with studies will get lesser marks or something. The marks will remain the same. The kids will be more enthusiastic. They have an opportunity for sports quota also if they compete and win at elite levels. So parents, humble request to parents, whatever sports your kid is in, let them continue, motivate them and just support them. ಕೊನೆಯದಾಗಿ ನಿಮ್ಮ ಸ್ಟೂಡೆಂಟಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಈಗ 2 ಗೋಲ್ಡ್ ಮೆಡಲ್ ಬಂದಿದ್ದಾವೆ. What to say, sir? Very happy. So we are thankful to National Public School because our kids have been practicing in their venue. They have got a synthetic track. So since the last 1.5 years, our kids were participating in that venue, and we are very thankful to National Public School for giving us the venue for practice. And road we do at different locations like Kapnoor and all. We are thankful to authorities, and we have been practicing in Gogi sir's layout. We are thankful to Gogi sir, Sharan Gogi sir, and now we are also thankful to Akbar Hussaini sir. So he has also provided us a location. We are thankful to the stadium authorities who have given us the opportunity to practice in stadium. ತಮ್ಮ ಹೆಸರು? I'm Smriti. I'm Smriti Jaykumar, and I'm a national level referee with Roller Skating Federation. Thank you.
ವರ್ಷಗಳ ನಂತರ ಬಿಜೆಪಿ ತನ್ನ ಭದ್ರಕೋಟೆಯಾದ ಬಿಹಾರದ ಬಂಕಿಪುರದಲ್ಲಿ ಹೀನಾಯ ಸೋಲು ಅನುಭವಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರ ಕ್ಷೇತ್ರವಾದ ಬಂಕಿಪುರದಲ್ಲಿ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಜನ ಸುರಾಜ್ ಪಕ್ಷದ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಮೊದಲ ಪ್ರಯತ್ನದಲ್ಲೇ ಬಿಜೆಪಿಗೆ ಹೀನಾಯ ಸೋಲಿನ ರುಚಿ ತೋರಿಸುವ ಮೂಲಕ ಗೆಲುವಿನ ನಗುವನ್ನ ಬೀರಿದ್ದಾರೆ. ಬಿಜೆಪಿಗೆ ಪ್ರತಿಷ್ಠೆಯ ಕಣವಾಗಿದ್ದ ಬಂಕಿಪುರದ ಉಪಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್, ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮತ್ತು ಹಲವಾರು ಕೇಂದ್ರ ಸಚಿವರು ಇಡೀ ಬಿಹಾರ ಸಚಿವ ಸಂಪುಟದೊಂದಿಗೆ ಬಂಕಿಪುರದಲ್ಲಿ ಬೀಡು ಬಿಟ್ಟರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಲಿಲ್ಲ. ಪ್ರಶಾಂತ್ ಕಿಶೋರ್ ಗೆಲ್ಲುವುದು ಖಚಿತವಾಗ್ತಿದ್ದಂತೆ ಜನ ಸುರಾಜ್ ಪಕ್ಷದ ಕಾರ್ಯಕರ್ತರವರನ್ನ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ಮಾಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಕೇರಳ ರಾಜ್ಯಾದ್ಯಂತ ಮಳೆಗೆ ಸಂಬಂಧಪಟ್ಟಂತ ಅವಾಂತರಗಳಿಂದ 15 ಜನರು ಮೃತಪಟ್ಟಿದ್ದು 7 ಜನರು ನಾಪತ್ತೆಯಾಗಿದ್ದಾರೆ ಎಂದು ಮುಖ್ಯಮಂತ್ರಿ ವಿ.ಡಿ. ಸತೀಶ್ ಇಂದು ತಿಳಿಸಿದ್ದಾರೆ. ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಿಎಂ ಸತೀಶನ್, ರಾಜ್ಯ ಸರ್ಕಾರವು ರಾಜ್ಯಾದ್ಯಂತ 316 ಪರಿಹಾರ ಶಿಬಿರಗಳನ್ನು ಸ್ಥಾಪನೆ ಮಾಡಿಸಿದ್ದು ಇದುವರೆಗೂ 11,018 ಜನರಿಗೆ ಆಶ್ರಯ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಾವುಗಳ ಬಗ್ಗೆ ಮಾಹಿತಿ ನೀಡಿದ ಕೇರಳದ ಸಿಎಂ, ಕೊಟ್ಟಾಯಂ ಜಿಲ್ಲೆಯಿಂದ 3 ಸಾವುಗಳು ವರದಿಯಾಗಿವೆ ಎಂದು ಹೇಳಿದ್ದಾರೆ. ಮೃತರ ಪೈಕಿ ಸಣ್ಣ ಮಗುವು ಕೂಡ ಸೇರಿದೆ. ಕೊಟ್ಟಾಯಂನಲ್ಲಿ ಮೃತಪಟ್ಟ 3ರಲ್ಲಿ 2 ಪೂಂಜಾರ್ ಶಾಸನಸಭಾ ಕ್ಷೇತ್ರದವರಾಗಿದ್ದಾರೆ. ರಾಜ್ಯದ ಇತರ ಜಿಲ್ಲೆಗಳಲ್ಲಿಯೂ ಕೂಡ ಮಳೆಯಿಂದಾಗಿ ಹಲವು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಎರ್ನಾಕುಲಂನಲ್ಲಿ 2 ಮೃತಪಟ್ಟಿದ್ರೆ, ಇಡುಕ್ಕಿ ಮತ್ತು ಮೂವಾಟ್ಟುಪುಳ ಜಿಲ್ಲೆಗಳಲ್ಲಿ ತಲಾ 1 ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊಲ್ಲಂನಲ್ಲಿ 2 ಹಾಗೂ ಮಲಪುರಂನಲ್ಲಿ 4 ಮತ್ತು ಕಣ್ಣೂರಿನಲ್ಲಿ 1 ಮೃತಪಟ್ಟಿದ್ದಾರೆ. ಕೋಜಿಕೋಡ್ನಿಂದಲೂ ಕೂಡ 1 ಸಾವು ವರದಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇರಳದಲ್ಲಿ ನಾಪತ್ತೆಯಾಗಿರುವ 7 ಜನರ ಪೈಕಿ 2 ಕೊಲ್ಲಂ, 2 ಕಣ್ಣೂರು ಮತ್ತು 1 ಮಲಪುರಂ ಜಿಲ್ಲೆಯವರಾಗಿದ್ದಾರೆ ಎಂದು ಸಿಎಂ ಸತೀಶನ್ ಹೇಳಿಕೆಯನ್ನ ನೀಡಿದ್ದಾರೆ. ಇದಲ್ಲದೆ ಇಡುಕ್ಕಿ ಮತ್ತು ಮೂವಾಟ್ಟುಪುಳಂದಿಂದ ತಲಾ 1 ನಾಪತ್ತೆಯಾಗಿದ್ದಾರೆ ಎಂದು ಮಂತ್ರಿಗಳು ತಿಳಿಸಿದ್ದಾರೆ. ಆಗಸ್ಟ್ 2 ಮತ್ತು ಆಗಸ್ಟ್ 3ರಂದು ವಿಶೇಷವಾಗಿ ಕೇರಳ ಹಾಗೂ ಕರ್ನಾಟಕ ಮತ್ತು ಲಕ್ಷದ್ವೀಪ ಕರಾವಳಿ ಪ್ರದೇಶಗಳಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಸಲಹೆಯನ್ನು ನೀಡಿದೆ. ಸಮುದ್ರದ ಕೊರತೆ ಹೆಚ್ಚಾಗಿರಲಿದ್ದು ಕರಾವಳಿ ಪ್ರದೇಶಗಳಲ್ಲಿ ಗಾಳಿಯ ವೇಗ ಗಂಟೆಗೆ 60 ಕಿಲೋಮೀಟರ್ ವರೆಗೆ ತಲುಪಬಹುದು ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ ತಲಾ 8 ಲಕ್ಷ ಪರಿಹಾರ ಹಾಗೂ ಶವ ಸಂಸ್ಕಾರದ ವೆಚ್ಚಕ್ಕಾಗಿ ತಕ್ಷಣವೇ 10,000 ರೂಪಾಯಿ ಒದಗಿಸಲಾಗುವುದು. ಭೂಕುಸಿತದಲ್ಲಿ ಸಂಪೂರ್ಣ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ನೀಡಲಾಗುತ್ತಿದ್ದ ಹಣವನ್ನು 10 ಲಕ್ಷದಿಂದ 12 ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಎಂದು ಕೇರಳ ಸರ್ಕಾರ ತಿಳಿಸಿದೆ.